ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಮ್ಮ ಮನೆಯಲ್ಲೇ ಸಾಮಾನ್ಯವಾಗಿ ಬಳಸೋ ಅಥವಾ ಮನೆಯ ಸುತ್ತಮುತ್ತ ಕಳೆಯಂತೆ ಬೆಳೆಯುವ ಕೆಸು ಅಂದರೆ ಕೆಲೋಕೇಶಿಯಾ ಎಸ್ಕುಲೆಂಟಾ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರ ವೈಜ್ಞಾನಿಕ ಹೆಸರು ಕೆಲೋಕೇಶಿಯಾ ಎಸ್ಕುಲೆಂಟಾ ಹಾಗೂ ಇದನ್ನು ಕೆಸುವಿನ ಗಡ್ಡೆ, ಟರೋ ಮತ್ತು ಎಲಿಫ್ಯಾಂಟ್ ಇಯರ್ ಪ್ಲಾಂಟ್ ಎಂದು ಕರೆಯಲಾಗುತ್ತದೆ. ಪ್ರಪಂಚದ ಅತ್ಯಂತ ಹಳೆಯ ಬೆಳೆಗಳಲ್ಲಿ ಇದು ಒಂದು. ಇದರ ಎಲೆ ಆಕಾರದಿಂದ ಇದನ್ನು ಎಲಿಫ್ಯಾಂಟ್ ಇಯರ್ ಪ್ಲಾಂಟ್ ಎಂದು ಕರೆಯಲಾಗುತ್ತದೆ. ಇದು ಉಷ್ಣವಲಯದ ಸಸ್ಯವಾಗಿದ್ದು ಸಾಮಾನ್ಯವಾಗಿ ಬೆಚ್ಚಗಿನ ಮತ್ತು ಆರ್ದ್ರ ವಾತಾವರಣವಿರುವ ಪ್ರದೇಶಗಳಲ್ಲಿ, ವಿಶೇಷವಾಗಿ ಭಾರತ, ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತದೆ. ಇದರ ದೊಡ್ಡ ಹೃದಯಾಕಾರದ ಎಲೆಗಳು ನೆಲದೊಳಗಿನ ಗಡ್ಡೆ ಮತ್ತು ಬೇರುಗಳನ್ನು ಖಾದ್ಯಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿ ಕೆಸುವಿನ ಗಡ್ಡೆಯಿಂದ ಪಲ್ಯ, ಸಾಂಬಾರ್, ಎಲೆಯ ಚಟ್ನಿ ಮತ್ತು ದಂಟಿನ ಸಾರು ಹಾಗೂ ಮರ ಕೆಸುಗಳ ಎಲೆಗಳಿಂದ ಪ್ರಸಿದ್ಧವಾದ ಪತ್ರೊಡೆ ಕೂಡ ತಯಾರಿಸುತ್ತಾರೆ. ಇದರಲ್ಲಿ ಫೈಬರ್, ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಇರುವುದರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದನ್ನು ಅಲಂಕಾರಿಕ ಗಿಡಗಳಾಗಿಯೂ ಬೆಳೆಸಲಾಗುತ್ತದೆ. ಇದು ದೊಡ್ಡ ಮತ್ತು ಹೃದಯಾಕಾರದ ಎಲೆಗಳನ್ನು ಹೊಂದಿದ್ದು 20 ರಿಂದ 150 ಸೆಂಟಿಮೀಟರ್ ಉದ್ದವಿರುತ್ತವೆ. ಕೆಸುವಿನ ಎಲೆಗಳು ಅವುಗಳ ಹೈಡ್ರೋಫೋಬಿಸಿಟಿಗೆ ಹೆಸರುವಾಸಿಯಾಗಿದೆ. ಇದರ ಎಲೆಗಳ ಮೇಲಿನ ಎಪಿಕ್ಯುಟಿಕ್ಯುಲರ್ ಮೇಣದಿಂದಾಗಿ ಇದರ ಮೇಲೆ ನೀರು ಸುಲಭವಾಗಿ ಜಾರಿ ಹೋಗುತ್ತದೆ. ಇದರ ಕಾಂಡ ದಪ್ಪವಾಗಿದ್ದು ತಿರುಳನ್ನು ಹೊಂದಿದೆ. ಇದರ ಗಡ್ಡೆ ಮತ್ತು ಬೇರುಗಳು ಪಿಷ್ಟದಿಂದ ಸಮೃದ್ಧವಾಗಿದೆ. ಈ ಸಸ್ಯವು ಸಾಮಾನ್ಯವಾಗಿ 1 ರಿಂದ 2 ಮೀಟರ್ ವರೆಗೆ ಬೆಳೆಯುತ್ತದೆ. ಈ ಸಸ್ಯವು ಹೆಚ್ಚಾಗಿ ಗಡ್ಡೆ ಮತ್ತು ಬೇರುಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಹಾಗೂ ಇದರ ಕಾಂಡದ ಅಕ್ಷದಿಂದ ಪರಿಮಳಯುಕ್ತ ಹಳದಿ ಬಣ್ಣದ ಹೂ ಬಿಡುತ್ತದೆ. ಈ ಸಸ್ಯದ ರಸವು ಚರ್ಮ, ಬಾಯಿ ಮತ್ತು ಗಂಟಲಿಗೆ ತೀವ್ರ ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. ಇದು ಇದರಲ್ಲಿರುವ ಕ್ಯಾಲ್ಸಿಯಂ ಆಕ್ಸಲೇಟ್ಗಳಿಂದ ಉಂಟಾಗುತ್ತದೆ. ಹಾಗಾಗಿ ಇದನ್ನು ತಿನ್ನುವ ಮೊದಲು ಚೆನ್ನಾಗಿ ಬೇಯಿಸುವುದು ಮತ್ತು ಬೇಯಿಸುವಾಗ ಹುಣಸೆಹಣ್ಣು ಅಥವಾ ಯಾವುದೇ ಹುಳಿಯನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿ ಬೇಯಿಸಬೇಕು. ಇದು ಸಮೃದ್ಧವಾದ ಕಾರ್ಬೋಹೈಡ್ರೇಟ್ಗಳು, ಫೈಬರ್, ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಹೊಂದಿದೆ. ಇದರ ಬೇರುಗಳು ಮತ್ತು ಎಲೆಗಳು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಆಹಾರ ಖನಿಜಗಳಿಂದ ಸಮೃದ್ಧವಾಗಿವೆ ಹಾಗೂ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಕಬ್ಬಿಣ, ತಾಮ್ರ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಸತುವು ಸೇರಿವೆ. ಹೀಗಾಗಿ ಸ್ನೇಹಿತರೆ, ಕೊಲೋಕೇಶಿಯಾ ಎಸ್ಕುಲೆಂಟಾವನ್ನು ಸರಿಯಾದ ವಿಧಾನದಲ್ಲಿ ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.